ಸಹೋದರ ವಿಕ್ರಮ್ ಸಿಂಹ ಬಂಧನ ಪ್ರಕರಣ ಇದೀಗ ಜೆಎಂಎಫ್ಸಿ ನ್ಯಾಯಾಧೀಶರ ಮುಂದೆ ವಿಕ್ರಮ್ ಸಿಂಹ ಅವರನ್ನ ಹಾಜರುಪಡಿಸಲಾಗಿದೆ. ವಿಕ್ರಮ್ ಸಿಂಹನನ್ನ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ ಅರಣ್ಯ ಅಧಿಕಾರಿಗಳು. ಜೆಎಂಎಫ್ಸಿ ಜಡ್ಜ್ ಪ್ರಕಾಶ್ ನಾಯ್ಕ್ ಅವರ ಎದುರು ಹಾಜರುಪಡಿಸಲಾಗಿದೆ. ಇವತ್ತು ಭಾನುವಾರ ಹಿನ್ನೆಲೆ ಕೋರ್ಟ್ ರಜಾ ಇರುತ್ತೆ. ಆ ಕಾರಣಕ್ಕಾಗಿ ನ್ಯಾಯಾಧೀಶರ ನಿವಾಸಕ್ಕೆ ಕರೆದುಕೊಂಡು ಹೋಗಿ ಬೇಲೂರಿನಲ್ಲಿರುವಂತಹ ನ್ಯಾಯಾಧೀಶರ ನಿವಾಸದಲ್ಲಿ ಇವತ್ತು ವಿಕ್ರಮ್ ಸಿಂಹ ಅವರನ್ನ ಹಾಜರುಪಡಿಸಲಾಗಿದೆ. ವಿಕ್ರಮ್ ಸಿಂಹ ಅವರು ಈ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ವಿಕ್ರಮ್ ಸಿಂಹ ಅವರ ಮತ್ತೋರ್ವ ಸಹೋದರ ರಾಜೇಂದ್ರ ಸಿಂಹ ಅವರು ಬೇಲ್ ಪಡ್ಕೊಳ್ಳಿಕ್ಕಾಗಿ ಆಗಮಿಸಿರುವಂತಹದ್ದು ಕೂಡ ಅಲ್ಲಿ ಬೆಳಕಿಗೆ ಬಂದಿದೆ. ಬೇಲೂರಿನ ನ್ಯಾಯಾಧೀಶರ ಮನೆಗೆ ಕರೆದುಕೊಂಡು ಹೋಗಿ ಹಾಜರುಪಡಿಸಲಾಗಿದೆ. ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಸಹೋದರನಿಗೆ ಜಾಮೀನು ಕೊಡಿಸೋ ಸಲುವಾಗಿ ಮತ್ತೋರ್ವ ಸಹೋದರ ರಾಜೇಂದ್ರ ಸಿಂಹ ಅವರು ಕೂಡ ವಕೀಲರೊಟ್ಟಿಗೆ ಬಂದಿರುವಂತಹ ಒಂದು ಬೆಳವಣಿಗೆ ಕೂಡ ಕಾಣಿಸ್ತಾ ಇದೆ. ಇವತ್ತು ಭಾನುವಾರ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರನ್ನ ಅವರು ನ್ಯಾಯಾಲಯದಲ್ಲಿ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನ್ಯಾಯಾಧೀಶರ ನಿವಾಸಕ್ಕೆ ಇವತ್ತು ಕರೆದುಕೊಂಡು ಹೋಗಲಾಗಿದೆ. ಬೇಲೂರಿನಲ್ಲಿರುವಂತಹ ಜಡ್ಜ್ ಪ್ರಕಾಶ್ ನಾಯ್ಕ್ ಅವರನ್ನ ಎದುರು ಹಾಜರುಪಡಿಸಲಾಗಿದ್ದು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಪಡ್ಕೊಳ್ಳಲಾಗ್ತಾ ಇದೆ. ಈ ಸಂದರ್ಭದಲ್ಲೂ ಕೂಡ ವಿಕ್ರಮ್ ಸಿಂಹ ಅವರು ತಮ್ಮ ಅಸಮಾಧಾನವನ್ನ ಬೇಕಂತಲೇ ನನ್ನನ್ನು ಇದರಲ್ಲಿ ಸಿಕ್ಕಾಕ್ಸುವಂತಹ ಪ್ರಯತ್ನ ಆಗಿದೆ ಅನ್ನುವಂತಹ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಮರ ಕಡಿದಂತಹ ಪ್ರಕರಣ ಸಂಬಂಧಿತವಾಗಿ ಬಂಧನಕ್ಕೆ ಒಳಪಟ್ಟಿದ್ರು. ಅದಾದ ನಂತರದಲ್ಲಿ ಕಾನೂನಿನ ಪ್ರಕ್ರಿಯೆ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸುವಂತಹ ಕೆಲಸ ಆಗಬೇಕಿತ್ತು. ಅದೀಗ ಆಗಿದೆ. ಭಾನುವಾರ ಹಿನ್ನೆಲೆಯಲ್ಲಿ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಹೋಗಿ ಅವರನ್ನು ಹಾಜರುಪಡಿಸಲಾಗಿದೆ. 126 ಮರ ಕಡಿದಂತಹ ಪ್ರಕರಣ ಸಂಬಂಧಿತವಾಗಿ ಬಂಧನಕ್ಕೆ ಒಳಪಟ್ಟಿರುವಂತಹ ವಿಕ್ರಮ್ ಸಿಂಹ ಅವರನ್ನ ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ಬೇಲೂರಿನಲ್ಲಿರುವಂತಹ ನ್ಯಾಯಾಧೀಶ ಪ್ರಕಾಶ್ ನಾಯ್ಕ್ ಅವರ ಎದುರು ಅವರನ್ನ ಹಾಜರುಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ವಿಕ್ರಮ್ ಸಿಂಹ ಅವರಿಗೆ ಬೇಲನ್ನ ಪಡ್ಕೊಳ್ಳೋ ಸಲುವಾಗಿ ಮತ್ತೋರ್ವ ಸಹೋದರ ರಾಜೇಂದ್ರ ಸಿಂಹ ಅವರು ಕೂಡ ಅಲ್ಲಿ ಆಗಮಿಸಿದ್ದಾರೆ ವಕೀಲರ ಜೊತೆಗೆ. ನ್ಯಾಯಾಧೀಶರ ಎದುರು ಅಸಮಾಧಾನವನ್ನ ಅಧಿಕಾರಿಗಳ ವಿರುದ್ಧವಾಗಿ ತೋರ್ಪಡಿಸಿದ್ದಾರೆ ವಿಕ್ರಮ್ ಸಿಂಹ ಅವರು. ಬೇಕಂತಲೇ ಈ ಪ್ರಕರಣದಲ್ಲಿ ನನ್ನನ್ನು ಸಿಕ್ಕಾಕ್ಸಲಾಗ್ತಾ ಇದೆ ಎನ್ನುವಂತಹ ದೂರನ್ನು ಕೂಡ ಅವರು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರಿಂದ. ಶಶಿಧರ್, ಅರಣ್ಯ ಅಧಿಕಾರಿಗಳು ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈಗ? ಜೊತೆ ಏನು ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿ ಸರ್ವೆ ನಂಬರ್ 16ರಲ್ಲಿ ಅಕ್ರಮವಾಗಿ ಮರಗಳನ್ನು ಕಡಿದ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರ ಅರಣ್ಯ ಇಲಾಖೆ ಬಂಧನದಲ್ಲಿರ್ತಕ್ಕಂತಹ ಸಂಸದ ಪ್ರತಾಪ್ ಸಿಂಹ ಸಹೋದರರಾದ ವಿಕ್ರಮ್ ಸಿಂಹ ಅವರನ್ನು ಇದೀಗ ಬೇಲೂರಿನ ಜೆಎಂಎಫ್ಸಿ ನ್ಯಾಯಾಧೀಶರಾದಂತಹ ಪ್ರಕಾಶ್ ನಾಯಕ್ ಅವರ ನಿವಾಸದಲ್ಲಿ ಹಾಜರುಪಡಿಸಲಾಗಿದೆ. ಮತ್ತೊಂದೆಡೆ ಅವರ ಮತ್ತೊಬ್ಬ ಸಹೋದರರಾದಂತಹ ರಾಜೇಂದ್ರ ಸಿಂಹ ಅವರು ಸಹ ವಕೀಲರೊಂದಿಗೆ ಜಾಮೀನನ್ನ ಪಡೆಯಲು ಬಂದಿದ್ದಾರೆ. ವಿಚಾರಣೆ ಮುಗಿದು ಹೊರಬಂದ ಬಳಿಕವೂ ಸಹ ವಿಕ್ರಮ್ ಸಿಂಹ ಅವರು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಕೆಲವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದೆಲ್ಲ ಬೇಕು ಅಂತಲೇ ಮಾಡ್ತಿದ್ದಾರೆ, ಇದೆಂದ್ರ ಹಿಂದೆ ಪಿತೂರಿ ಇದೆ, ಇದೆಲ್ಲವನ್ನೂ ಸಹ ನಾನು ಬಹಿರಂಗವಾಗಿ ಹೇಳ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಆಕ್ರೋಶವನ್ನ ಹೊರಹಾಕ ಬಂದಿರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಕ್ರಮ್ ಸಿಂಹ ಅವರಿಗೆ ಜಾಮೀನು ಸಿಗುತ್ತೋ ಅಥವಾ ಮತ್ತೆ ವಿಚಾರಣೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಪ್ಪಿಸ್ತೇನೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಿಳಿಯಲಿದೆ. ವಿಕ್ರಮ್ ಸಿಂಹ ಅವರ ಕೆಲವು ಅಭಿಮಾನಿಗಳು ಹಾಸನದ ಅರಣ್ಯ ಭವನದ ಎದುರು ಜಮಾಯಿಸಿದ್ರು. ಅವರು ಎಲ್ಲರೂ ಸಹ ಈಗ ಏನು ಜಡ್ಜ್ ನಿವಾಸದ ಮುಂದೆ ಕಾತುರದಿಂದ ಕಾಯ್ತಿರ್ತಕ್ಕಂಥದ್ದು. ಈಗಾಗಲೇ ಜಡ್ಜ್ ನಿವಾಸಕ್ಕೆ ಹೋಗಿ 15 ನಿಮಿಷಗಳು ಕಳೆದಿದೆ. ಮತ್ತೊಂದೆಡೆ ರಾಜೇಂದ್ರ ಸಿಂಹ ಅವರು ವಕೀಲರೊಂದಿಗೆ ಬಂದಿರೋದ್ರಿಂದ ಈಗ ಅವರಿಗೆ ಜಾಮೀನು ದೊರಕುತ್ತಾ ಅಥವಾ ಅರಣ್ಯ ಇಲಾಖೆಯ ಕಸ್ಟಡಿಗೆ ವಿಚಾರಣೆಗಾಗಿ ಕೊಡ್ತಾರೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ತಿಳಿಯಲಿದೆ. ಜವೇದೋತಿ.